ಕೊನೆಗೂ ನಾನು ಕೂಡ ಬಿಗ್ ಬಾಸ್ ಮನೆಯಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿದ್ದ ಎಗ್ ಪೊಟೆಟೊ ರೆಸಿಪಿನ ಟ್ರೈ ಮಾಡೇ ಬಿಟ್ಟೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಎಂದಿನಂತೆ ನನ್ನ ಮಾರ್ನಿಂಗ್ ರೊಟೀನ್ಸ್ ಎಲ್ಲ ಕಂಪ್ಲೀಟ್ ಮಾಡಿಕೊಂಡು ಇವತ್ತು ಟೌನ್ ಒಳಗಡೆ ಸ್ವಲ್ಪ ಕೆಲಸ ಇತ್ತು ಅಂತ ನಾನು ನಮ್ಮ ಸಾಹೇಬ್ರು ಸೀದಾ ದೊಡ್ಡಪೇಟೆ ಒಳಗಡೆ ಹೋದ್ವಿ. ಬ್ಲೌಸ್ ಸ್ಟಿಚ್ ಮಾಡೋದಿತ್ತು, ಅದಕ್ಕೆ ಲೈನಿಂಗ್ನ ತರೋದಿತ್ತು ಅಂತ ಹೋಗಿ ಲೈನಿಂಗ್ನೆಲ್ಲ ತೊಗೊಂಡು ಹಾಗೆ ಸ್ವಲ್ಪ ಪರ್ಚೇಸಿಂಗ್ ಇತ್ತು, ಅದನ್ನು ಕೂಡ ಮುಗಿಸ್ಕೊಂಡು ಮತ್ತೆ ಸೀದಾ ಮನೆ ಕಡೆ ಬಂದಿದ್ದಾಯಿತು. ಇನ್ನು ಸಂಜೆಯಿಂದ ನಾನು ಕೂಡ ಬಾಕ್ಲು ಪೂಜೆನೆಲ್ಲ ಮುಗಿಸ್ಕೊಂಡು ಇವತ್ತು ಬಿಗ್ ಬಾಸ್ ಮನೆಯಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತಲ್ಲ ಎಗ್ ಪೊಟೆಟೊ ರೆಸಿಪಿ, ಅದನ್ನು ಇವತ್ತು ಟ್ರೈ ಮಾಡೇ ಬಿಡೋಣ ಅಂತ ಹೇಳ್ಬಿಟ್ಟು ಆಲೂಗೆಡ್ಡೆನೆಲ್ಲ ಈ ಥರ ಹೆಚ್ಚಿಟ್ಕೊಂಡಿದ್ದಾಯಿತು. ಇದ್ರ ರೆಸಿಪಿ ನಾನೇನು ಎಕ್ಸ್ಪ್ಲೇನ್ ಮಾಡೋದು ಬೇಕಿಲ್ಲ ಅನ್ಸುತ್ತೆ, ಆಲ್ಮೋಸ್ಟ್ ಇದು ಇನ್ಸ್ಟಾಗ್ರಾಮಲ್ಲೂ ಆಲ್ರೆಡಿ ವೈರಲ್ ಆಗಿಬಿಟ್ಟಿದೆ. ಇನ್ನು ನಾನಿಲ್ಲಿ ಯೂಸ್ ಮಾಡ್ತಾ ಇರೋ ಪ್ಯಾನು ಫ್ಲಿಪ್ಕಾರ್ಟಿಂದ ಆರ್ಡರ್ ಮಾಡ್ಕೊಂಡಿದ್ದು ನಾನ್ ಸ್ಟಿಕ್ ಹಾಗೆ ಅಲ್ಯೂಮಿನಿಯಮ್ದು 1 ಲೀಟರ್ ಕೆಪಾಸಿಟಿ ಆಗಿರುತ್ತೆ. ನಿಮ್ಗೇನಾದ್ರೂ ಈ ಪ್ರಾಡಕ್ಟ್ದು ಲಿಂಕ್ ಬೇಕು ಅಂದ್ರೆ ವಿಡಿಯೋದಲ್ಲಿ ಟ್ಯಾಗ್ ಮಾಡಿರ್ತೀನಿ, ಇಂಟ್ರೆಸ್ಟ್ ಇದ್ದವ್ರು ಒಂದ್ಸಲ ಚೆಕ್ ಮಾಡಿ. ಹಾಗೆ ಸುಮಾರು ಜನ ನನಗೆ ಕಾಮೆಂಟ್ ಮಾಡಿ ಕೇಳ್ತಾ ಇದ್ದೀರಾ, ಯಾಕೆ ನೀವು ವ್ಲಾಗ್ ಮಾಡ್ತಾ ಇಲ್ಲ, ಯಾಕೆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತಾ ಇಲ್ಲ ಅಂತ. ಇದ್ರ ಬಗ್ಗೆ ಒಂದು ಸಪ್ರೇಟ್ ವಿಡಿಯೋದಲ್ಲಿ ಮಾತಾಡ್ತೀನಿ. ಹಾಗೂ ಕೂಡ ನಾನೇನು ವ್ಲಾಗ್ನ ಡಿಸ್ಕಂಟಿನ್ಯೂ ಮಾಡಿಲ್ಲ, ಒಂದಿನ ಬಿಟ್ಟು ಒಂದಿನ ವ್ಲಾಗ್ ಹಾಕ್ತಾ ಇದ್ದೀನಿ, ಇನ್ನೊಂದಿನ ರೀಲ್ಸ್ ಹಾಕ್ತಾ ಇದ್ದೀನಿ. ವ್ಯೂವರ್ಸ್ಗೂ ಸ್ವಲ್ಪ ಚೇಂಜ್ ಓವರ್ ಇರಲಿ ಅಂತ ಈ ತರ ಮಾಡ್ತಾ ಇದ್ದೀನಿ. ಇನ್ನು ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ಬೇರೆ ಯಾವ್ದಾರ ವ್ಲಾಗಲ್ಲಿ ನೋಡೋಣ. ಇನ್ನು ಫೈನಲಿ ನಮ್ಮ ರೆಸಿಪಿ ರೆಡಿ ಆಯಿತು. ನಾನು ಸ್ವಲ್ಪ ಹಾಕ್ಕೊಂಡು ನಮ್ಮ ಸಾಹೇಬ್ರು ಬರ್ತಾರಲ್ಲ ಅವ್ರಿಗೂ ಸ್ವಲ್ಪ ಎತ್ತಿಟ್ಟು ಟೇಸ್ಟ್ ನೋಡ್ತಾ ಇದ್ದೆ. ಟೇಸ್ಟ್ ಮಾತ್ರ ಸಕ್ಕತ್ತಾಗಿತ್ತು. ನಿಮ್ಗೇನಾದ್ರೂ ಹೊಟ್ಟೆ ಹಸ್ತಿದ್ದು ಹಾಗೆ ಮೊಟ್ಟೆ ತಿನ್ನೋದು ಕಾಸೆ ಅದ್ರ ಸ್ಮೆಲ್ ಆಗಲ್ಲ ಅಂತಿದ್ದವ್ರಿಗೆ ಈ ರೆಸಿಪಿ ಪರ್ಫೆಕ್ಟ್ ಅಂತಾನೆ ಹೇಳ್ತೀನಿ. ಕ್ವಿಕ್ಕಾಗೂ ಕೂಡ ಮಾಡ್ಕೋಬಹುದು, ಹಾಗೆ ಹೊಟ್ಟೆ ಕೂಡ ತುಂಬಿಸುತ್ತೆ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಹೇಗಾಗಿತ್ತು ಅಂತ ತಿಳಿಸಿ. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳೋದು ಮರಿಬೇಡಿ.